ಆ, ಈ ಹಲಸು ಅನ್ನೋದು ಮೊದಲು ಕಿರುಬೆಳೆ ಥರ ಇತ್ತು, ಆದರೆ ಈ ನಡುವೆ ತುಂಬ ಮೇಜರಾಗಿ ಪರಿಣಾಮ ಹೊಂದ್ತಾ ಇದೆ. ಆ, ಈ ಹಲಸನ್ನು ಆ್ಯಕ್ಚುಲಿ ಇದರ ಉಗಮ ಸ್ಥಾನ ಬಂದು ಭಾರತದ ಪಶ್ಚಿಮ ಘಟ್ಟದ ಕಾಡುಗಳು ಈ ಹಲಸಿನ ಉಗಮ ಸ್ಥಾನ. ಆಮೇಲೆ ಮುಖ್ಯವಾಗಿ ಈ ಹಲಸನ್ನು ಮೊದಲೆಲ್ಲ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಆಮೇಲೆ ಈ ಕಾಡುಗಳಲ್ಲಿ ಜಾಸ್ತಿ ಇದಾಗ್ತಿತ್ತು. ಈಗ ಇದರದ ಒಂದು ವ್ಯಾಲ್ಯೂ ಗೊತ್ತಾಗಿರೋದ್ರಿಂದ ಇದರ ಹಲವಾರು ಉಪಯೋಗಗಳನ್ನು ಅರಿತುಬಿಟ್ಟು ಈ ನಡುವೆ ಇದು ಒಂದು ಪ್ರಮುಖ ಹಣ್ಣಾಗಿ ಮಾರ್ಪಟ್ಟಿದೆ ಹಲಸು ಅನ್ನೋದು. ಆಮೇಲೆ ಮುಖ್ಯವಾಗಿ ಈ ಹಲಸನ್ನು ಇತ್ತೀಚೆಗೆ ನಾವು ನವಕಲ್ಪ ವೃಕ್ಷ ಅಂತ ಹೇಳಿಬಿಟ್ಟು ಮಣ್ಣು, ಈ ಹಲಸಿಗೆ ಮಣ್ಣು ಅಂದರೆ ನಾವು ಮುಖ್ಯವಾಗಿ ಈ ಕೆಂಪುಗೋಡು ಮಣ್ಣು ಅಂತ ಹೇಳ್ತೀವಿ. ಸ್ವಲ್ಪ ನೀರು ಚೆನ್ನಾಗಿ ಇಂಗು ಹೋಗುವಂಥದ್ದು, ಆಮೇಲೆ ಸರಿಯಾಗಿ ವೆಲ್ ಡ್ರೈನ್ಡ್ ಅಂದರೆ ಸ್ವಲ್ಪ ನೀರು ಸರಿಯಾಗಿ ಇಂಗು ಹೋಗುವಂತಹ ಒಂದು ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ಅಥವಾ ಈ ಕೆಂಪುಗೋಡು ಮಣ್ಣು ಈ ಬೆಳೆಗೆ ಸೂಕ್ತ. ಆಮೇಲೆ ಈ ಹಲಸಿನಲ್ಲಿ ಸುಮಾರು ತಳಿಗಳಿದ್ದಾವೆ. ಮುಖ್ಯವಾಗಿ ಚಂದ್ರಹಲಸು ಅನ್ನೋದು ಇತ್ತೀಚೆಗೆ ಜಾಸ್ತಿ ಪ್ರಚಲಿತದಲ್ಲಿದೆ. ಇದರ ಒಂದು ತೂಕ ಬಂದು ಒಂದು 6 kg. ಆಮೇಲೆ ಇದರ ತೊಳೆಗಳ ಬಣ್ಣ ಬಂದು ಕೆಂಪು. ಸೊ ತುಂಬ ಹೆಚ್ಚಿನ ರುಚಿಯನ್ನು ಹೊಂದಿರೋದ್ರಿಂದ ಈ ಚಂದ್ರಹಲಸು ಹೆಚ್ಚಾಗಿ ಪ್ರಚಲಿತವಾಗಿದೆ. ಆಮೇಲೆ ಇನ್ನೊಂದು ತಳಿ ಬಂದು ನಮ್ಮ ದೊಡ್ಡಬಳ್ಳಾಪುರದ ಈ ತೂಬುಗೆರೆಯ ಕಚಹಳ್ಳಿ, ಅಲ್ಲಿನ ಒಂದು ಸುಮಾರು ಒಂದು 100 ವರ್ಷದ ಗಿಡ, ಅದರಲ್ಲಿ ಬಂದಿರುವಂಥ ಒಂದು ಹಣ್ಣು. ಅದು ಯಾವುದಪ್ಪ ತಳಿ ಅಂದರೆ ಭೈರಚಂದ್ರ ಅಂಥೇಳಿ. ಈ ಭೈರಚಂದ್ರ ಅನ್ನೋ ಹಣ್ಣು ಉದ್ದವಾಗಿ ಇರುತ್ತೆ. ಆಮೇಲೆ ಇದರ ತೊಳೆಗಳ ಗಾತ್ರ ಜಾಸ್ತಿ ಆಗಿದ್ದು ಇದು ಕೂಡ ಕೆಂಪು ಬಣ್ಣನ ಹೊಂದಿದೆ. ಒಂದು ಹಣ್ಣು ಬಂದು 20 ರಿಂದ 25 kg ತೂಕನ ಹೊಂದಿದೆ ಈ ಭೈರಚಂದ್ರ ಅನ್ನೋದು. ಈ ಗುಲಾಬಿ ಅಂತಿದೆ, ಚಂಪಾ ಅಂತಿದೆ. ಆಮೇಲೆ ಈ ಗುಡ್ಡಗಾಡು ಪ್ರದೇಶದಲ್ಲಿ ಬಕ್ಕೆ ಮತ್ತು ಬಿಳುವ ಅಂತ ಹೇಳ್ತಾರೆ. ಈ ಬಕ್ಕೆ ಅನ್ನೋ ತಳಿನ ಸಾಮಾನ್ಯವಾಗಿ ಈ ಟೇಬಲ್ ಪರ್ಪಸ್ ಅಂತ ಹೇಳ್ತೀವಿ. ಅದಕ್ಕೆ ಅಂದರೆ ಸಾಮಾನ್ಯವಾಗಿ ಬಳಸ್ತಾರೆ, ತಿನ್ನಲಿಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಬಿಳುವ ಅನ್ನೋ ತಳಿಯ ಹಣ್ಣುಗಳನ್ನು ಮುಖ್ಯವಾಗಿ ಇದರ ಕಾಯಿಗಳನ್ನು, ಬಿಳುವ ತಳಿಯ ಕಾಯಿಗಳನ್ನು ನಾವು ಈ ವೆಜಿಟೇಬಲ್ ಪರ್ಪಸ್ ಅಂತ ಹೇಳ್ತೀವಿ, ಅಂದರೆ ತರಕಾರಿಯಾಗಿ ಅಡುಗೆ ಕೂಡ ಬಳಸ್ಕೋತೀವಿ. ಈ ಥರ ಇದೆ. ಸೊ ಇದು ರೈತರು ಬಿಡುಗಡೆ ಮಾಡಿರುವಂತಹ ತಳಿ. ಇದು ಸಿದ್ದು ಅಂತ ಒಂದು, ಆಮೇಲೆ ಶಂಕರ ಅಂತ ಒಂದು. ಇದು ತುಮಕೂರಿನ ಒಂದು ಚೇಳೂರು ಗ್ರಾಮದಿಂದ ಬಿಡುಗಡೆಯಾಗಿರುವಂತಹ ರೈತರೇ ಐಡೆಂಟಿಫೈ ಮಾಡಿರುವಂಥ ತಳಿ. 6 kg ತೂಕ ಇರುತ್ತೆ. ಒಂದು ಕುಟುಂಬಕ್ಕೆ ಆಗುವಷ್ಟು ಕಾಯಿನ ಇದು ಕೊಡುತ್ತೆ. ಅಷ್ಟು ಗಾತ್ರ ಇರುತ್ತೆ, ಒಂದು ಕುಟುಂಬಕ್ಕೆ ಆಗುವಷ್ಟು ಕಾಯಿ ಗಾತ್ರ ಇರುತ್ತೆ. ಆಮೇಲೆ ಕೆಂಪು ಬಣ್ಣದ ತೊಳೆಗಳು, ದಪ್ಪನೆಯ ತೊಳೆಗಳು ಮತ್ತು ತುಂಬ ರುಚಿಕರವಾದ ತೊಳೆಗಳು ಇದರಲ್ಲಿ. ಈ ಸಿದ್ದು ಹೇಳ್ತೀನಿ ಇರುವಂತಹ ಈ ಏನು ಸುಮಾರು 30 ಎಕರೆ ಪ್ರದೇಶದಲ್ಲಿ ಎಷ್ಟು ಒಂದು 1400 ಗಿಡಗಳಿದ್ದಾವೆ. ಅದರಲ್ಲಿ ನಾವು ಈಗ ಐಡೆಂಟಿಫೈ ಮಾಡಿ ಒಂದು 10 ಚೆನ್ನಾಗಿರೋ ತಳಿಗಳನ್ನು ಈಗ ನಾವು ಒಂದು ಪ್ರಚಲಿತ ಮಾಡಲಿಕ್ಕೆ ಅಂತ ಸಲುವಾಗಿ, ಹಾಗೂ ಇದನ್ನು ಒಂದು ಮುಂದೆ ರೈತ ಸಮುದಾಯಕ್ಕೆ ಒದಗಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಇದನ್ನು ಮಲ್ಟಿಪ್ಲಿಕೇಶನ್ ಕೂಡ ಈಗ ಮಾಡೋಕ್ಕೆ ಈಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಇದರ ಉತ್ಪಾದನೆ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಟ್ರೈನಿಂಗ್ ಪ್ರೂನಿಂಗ್ ಅಂತ ಹೇಳ್ತೀವಿ. ಈಗ ನಾವು ನಾಟಿ ಮಾಡಿದ ತಕ್ಷಣ ಒಂದು ಸ್ವಲ್ಪ ನಾಟಿ ಮಾಡಿದ ತಕ್ಷಣ ನಾವು 1.5 ಮೀಟ್ರಿಂದ 2 ಮೀಟ್ರ್ ತನಕ ಯಾವುದೇ ಕೌಲುಗಳು ಒಡೆದಂಗೆ, ಆಮೇಲೆ ನಾವು ಮೇಲ್ಗಡೆ ಕೌಲು ಹೊಡಿಲಿಕ್ಕೆ ನಾವು ಪ್ರೇರೇಪಿಸಬೇಕು ಗಿಡನ. ಆಮೇಲೆ ಒಂದು ಗಿಡ ಒಂದು ಅಗಾಧವಾಗಿ ಬೆಳೆದ ಮೇಲೆ ಸೂರ್ಯನ ಕಿರಣಗಳು ಎಲ್ಲ ಕಡೆ ಕರೆಕ್ಟಾಗಿ ಪ್ರಸರಿಸಲಿಕ್ಕೆ, ಸೂರ್ಯನ ಕಿರಣಗಳು ಸರಿಯಾಗಿ ಎಲ್ಲ ಕಡೆ ಬೀಳಲಿಕ್ಕೆ ನಾವು ಪ್ರೂನಿಂಗನ್ನು ಮಾಡ್ತೀವಿ, ಅಂದರೆ ಚಾಟ್ನಿನ ಮಾಡ್ತೀವಿ. ಈ ಥರ ಮಾಡೋದ್ರಿಂದ ನಾವು ಕಾಯಿಯ ಗುಣಮಟ್ಟನ ಕಾಪಾಡ್ಕೋಬೋದು. ನಿಯಮಿತವಾಗಿ ನಾವು ನೀರಾವರಿನ ಕೊಡಬೇಕಾಗುತ್ತೆ ಹಲಸಿಗೆ. ತದನಂತರ ನೀರಿನ ಅಭಾವ ಇದ್ರೂ ಚೆನ್ನಾಗಿ ಬೆಳೆ ಬರುತ್ತೆ. ಸೊ ಹೆಕ್ಟರ್ ಪ್ರದೇಶದಿಂದ ನಾವು 30 ರಿಂದ 40 ಟನ್ ಹಣ್ಣುಗಳನ್ನ ನಾವು ಪಡ್ಕೋಬೋದು ಈ ಹಲಸಿನಲ್ಲಿ. ಒಂದು ಗಿಡಕ್ಕೆ ಸರಿಸುಮಾರು 50 ರಿಂದ 100 ಕಾಯಿಗಳನ್ನ, ಆಮೇಲೆ ಕೆಲವೊಂದು ಸಲ 200 ಕಾಯಿಗಳನ್ನು ಕೂಡ ನಾವು ಪಡ್ಕೋಬಹುದು ಸರಿಯಾಗಿ ನಿರ್ವಹಣೆ ಕ್ರಮ ಅನುಸರಿಸಿದ್ದಲ್ಲಿ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಒಣ ಪ್ರದೇಶಕ್ಕೆ ಸೂಕ್ತವಾದ ಬೆಳೆ ಇದು. ನವಕಲ್ಪ ವೃಕ್ಷ ಅಂತ ಹೆಸರು ಪಡ್ಕೊಂತು ಅಂದರೆ ಇದರ ಎಲ್ಲ ಭಾಗಗಳು ಉಪಯುಕ್ತ.
ಈ ಇದು ಮರದ ದಿಮ್ಮಿ ಆಗಿರ್ಬೋದು, ರೆಂಬೆ ಕೊಂಬೆಗಳಾಗಿರ್ಬೋದು, ಎಲೆಗಳಾಗಿರ್ಬೋದು, ಅಲ್ಲದೆ ಈ ಮುಖ್ಯವಾಗಿ ಈ ಹಲಸಿನ ಹಣ್ಣಿನಲ್ಲಿರುವಂತಹ ಈ ಪೋಷಕಾಂಶಗಳು, ಇದು ಹೆಚ್ಚಿನ ಮಟ್ಟದ ಪೋಷಕಾಂಶಗಳನ್ನು ಹೊಂದಿರುವುದರಿಂದ ಒಂದು ಗಾದೆ ಇದೆ, ಹಸಿದು ಹಲಸು ತಿನ್ನು ಉಂಡು ಮಾವು ತಿನ್ನು ಅಂತ ಒಂದು ಗಾದೆ ಇದೆ. ಅದೇ ಥರ ನಮಗೆ ಹಲಸು ಯಾವಾಗಾದರೂ ಹಸಿವಾದರೆ ನಾವು ಬರೀ ಒಂದು 5-6 ತೊಳೆ ಹಲಸು ತಿಂದುಬಿಟ್ರೆ ಸಾಕು, ನಮ್ಮ ಹೊಟ್ಟೆ ತುಂಬಿಡುತ್ತೆ. ಸೊ ಈ ಥರ ಇರೋದ್ರಿಂದ ಇದನ್ನು ಈ ನವಕಲ್ಪ ವೃಕ್ಷ ಅಂದರೆ ಎಲ್ಲ ತರಹ ಪೋಷಕಾಂಶಗಳು ಇದು ಒಳಗೊಂಡಿರೋದ್ರಿಂದ ನಾವು ಇದನ್ನು ನವಕಲ್ಪ ವೃಕ್ಷ ಅಂತ ಇತ್ತೀಚೆಗೆ ಜೂನ್ 1, 2018ರಂದು ಡಾಕ್ಟರ್ ವೀರೇಂದ್ರ ಹೆಗಡೆ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮುಖಾಂತರ ಹಲಸಿಗೆ ನವಕಲ್ಪ ವೃಕ್ಷ ಅಂತ ನಾವು ನಾಮಕರಣ ಮಾಡಿಸಿದ್ದೀವಿ. ಆಮೇಲೆ ಇತ್ತೀಚೆಗೆ ಇದರ ಬೇಡಿಕೆ ಕೂಡ ತುಂಬ ಜಾಸ್ತಿ ಆಗಿದೆ, ಮುಖ್ಯವಾಗಿ ಪ್ರೊಸೆಸಿಂಗ್ ಇಂಡಸ್ಟ್ರೀಸಲ್ಲಿ. ಈ ಏನು ಸಂಸ್ಕರಣಾ ವಿಭಾಗದಲ್ಲಿ ಇದರ ಬಳಕೆ ಜಾಸ್ತಿ ಆಗ್ತಾಯಿದೆ. ಐಸ್ ಕ್ರೀಮ್ ಮಾಡಲಿಕ್ಕಾಗಿರ್ಬೋದು, ಚಾಕ್ಲೇಟ್ ಮಾಡಲಿಕ್ಕಾಗಿರ್ಬೋದು, ಹಲಸಿನ ಪಾಪಡ್ ಆಗಿರ್ಬೋದು. ಆಮೇಲೆ ಹಲಸನ್ನು ವೆಜಿಟೇಬಲ್ ಮೀಟ್ ಅಂತಲೂ ಉಪಯೋಗ ಮಾಡ್ತಾರೆ. ಏನಂದರೆ ಈಗ ಈ ಹಲಸಿನ ತೊಳೆಗಳನ್ನೇ ಯೂಸ್ ಮಾಡಿಕೊಂಡು ಈ ವೆಜಿಟೇಬಲ್ ಕಬಾಬ್ ಅಂಥೇಳಿ, ವೆಜಿಟೇಬಲ್ ಬಿರಿಯಾನಿ ಅಂಥೇಳಿ ಈ ಥರ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಈ ನಡುವೆ ಈ ಹಲಸು ತುಂಬ ಪ್ರಾಮುಖ್ಯತೆಯನ್ನು ಹೊಂದ್ತಾ ಇದೆ. ಇಂತಹ ಒಂದು ನವಕಲ್ಪ ವೃಕ್ಷ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಕೋಲಾರದಲ್ಲಿರೋದು ನಮ್ಮ ಹೆಮ್ಮೆಯ ಸಂಗತಿ.